ಸಾವಳ್ಗಿ ಬಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದಿನಾಂಕ 15 ಮತ್ತು 16ನೇ ತಾರೀಕದಂದು ನಡೆಯುವುದರಿಂದ ಜನಗಳಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಕಲಬುರಗಿ ತಾಲೂಕಿನ ಕಲ್ಯಾಣ ನಾಡಿನ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಸಾವಳ್ಗಿ ಬಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಪಾತ್ರವಾಗಿರುವಂಥ ದೇವಸ್ಥಾನ ಯಾವುದಾದ್ರೂ ಅಂದರೆ ಅದು ಸಾವಳ್ಗಿ ಶಿವಲಿಂಗೇಶ್ವರರು ಅಂತ ನಾವು ಹೇಳ್ತೀವಿ. ಶ್ರೀ ಶಿವಲಿಂಗೇಶ್ವರರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಮಣಿಪುರ ಸ್ವರೂಪಿಗಳಾದಂಥ ಗುರುನಾಥ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ ದಿನಾಂಕ 15/1/2026ರಂದು ಶ್ರೀಮಠದಿಂದ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಒಂದು ಐತಿಹಾಸಿಕ ಪರಂಪರೆ ಮೆರೆದಂತಹ ಶ್ರೀ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಮಠದಿಂದ ಆಗಮನಿಸಿ 7 ಗಂಟೆಯ ರಾತ್ರಿ 7 ಗಂಟೆಯಂದು ಎಲ್ಲ ರೈತರು ಬೆಳೆದಂಥ ದವಸ ಧಾನ್ಯಗಳು ಮತ್ತು ಈ ಜೋಳದ ಸೀತನಿಯ ಬಡಿಯುವುದರ ಮುಖಾಂತರವಾಗಿ ಒಂದು ಸಂಕ್ರಮಣ ಹಬ್ಬಕ್ಕೆ ಚಾಲನೆ ದೊರೆತಿದೆ. ಎಲ್ಲ ಗ್ರಾಮದವರು ತಮ್ಮ ದ್ವೇಷ ಮನೋಭಾವನೆಯನ್ನು ಮರೆತು ಆ ಹಾಗಾಗಿ ನಮಗೆ ಕೆಲವೊಂದು ಹೊಸ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಏನೇನು ಕರೆಂಟ್ ಅಫೇರ್ ಏನೇನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಅನುಗುಣವಾಗಿ ನಮ್ಮ ಯುನಿವರ್ಸಿಟಿ ಸಂಸ್ಥೆ ನಡೀತಕ್ಕಂಥ ಇಂಪ್ರೂವ್ಮೆಂಟ್ಗೆ ನಾವು ಈಗ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾಟ್ರಾನಿಕ್ಸ್ ಕೋರ್ಸ್ ಅಂತ ಹೊಸ ಡಿಪ್ಲೊಮಾ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ 1 ವರ್ಷದಿಂದ ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿ ಇದ್ರದ್ದು ಮಾಹಿತಿ ತುಂಬ ಕೊರತೆ ಇದೆ, ತುಂಬ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ಹಾಗಾಗಿ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಅಡ್ಮಿಷನ್ ಕಮ್ಮಿ ಆಗಿತ್ತು. 60 ಇಂಟೇಕಿಂದ 45 ಮೆಂಬರ್ಸ್ ಅಡ್ಮಿಷನ್ ಆಗಿದೆ. ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಎಲೆಕ್ಟ್ರಿಕಲ್ ಲ್ಯಾಬ್ ಮತ್ತು ಮೆಕ್ಯಾಟ್ರಾನಿಕ್ಸ್ ಅಂತೇಳಿ 2 ಎಲೆಕ್ಟ್ರಿಕಲ್ ಅಂತೇಳಿ ಅದು ಒಂದು ಕೋರ್ಸು. ಅದನ್ನು 60 ಮೆಂಬರ್ಸ್ ಹೋಗ್ತೀವಿ. ಮೆಕ್ಯಾಟ್ರಾನಿಕ್ಸ್ ಅಂತೇಳಿ ಅದನ್ನು 60 ಮೆಂಬರ್ಸ್ ಹೋಗ್ತೀವಿ. ಇಂಜಿನಿಯರಿಂಗ್ 60 ಮೆಂಬರ್ಸ್ ಹೋಗ್ತೀವಿ. 180 ಮೆಂಬರ್ಸ್ ನಾವು ಇಂಟೆಕ್ ಹೋಗ್ತೀವಿ. SLC ಯಾರು ಉದ್ಯೋಗವಾಗಿರ್ತಾರೆ ಅವರಿಗೆ ಆನ್ಲೈನಲ್ಲೂ ಸಬ್ಮಿಟ್ ಮಾಡೋದು KEನಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಇವರು ಡೈರೆಕ್ಟಾಗಿ ಅಪ್ರೋಚ್ ಮಾಡಿದ್ರು ಅವ್ರಿಗೆ ನಾವು ಇಲ್ಲಿಂದ ಸಪೋರ್ಟ್ ಮಾಡಿ ನಾವು ಅವ್ರಿಗೂ ಇಲ್ಲಿಂದಲೇ ಅಪ್ಲೈ ಮಾಡಿಸಿ ನಾವು ತೊಗೊಳ್ಳಿಕ್ಕೆ ಅವಕಾಶ ಮಾಡ್ತೀವಿ. ತುಂಬ ನಾಮಿನೇಷನ್ಸ್ ಇರುತ್ತೆ. ಅಪ್ಲೀಸ್ ಆಟೋಮೆಟಿಕ್ಕಾಗಿ ಏನಾದರೂ ಸರ್ಕಾರದಿಂದ ಸುಮಾರು ಸ್ಕಾಲರ್ಶಿಪ್ ಕೊಡ್ತಾರೆ. ಕ್ಯಾಟಗರಿ ಆಗಿ ಒಂದು ಅಂಥವ್ರು ಸ್ಕಾಲರ್ಶಿಪ್ಪು ತೊಗೊಳ್ಬೋದು ಅವರು. ಸೊ ಅದು 3 ಇಯರ್ಸ್ ಮಾಡಿ ಹೋಗ್ತಿರೋ ಆಟೋಮೆಟಿಕ್ಕಾಗಿ ಅವರು ತಮ್ಮ ಕೆಲಸನ ತಗೊಂಡು ಅವ್ರ ಜೀವನದಲ್ಲಿ ಅವರು ಹೋಗಲಿಕ್ಕೆ ನಮ್ಮ ಫ್ಯಾಕಲ್ಟಿಗಳು ಸೇರಿ ಎಲ್ಲ ಸೇರಿ ಅವರಿಗೆ ನಾವು ಒಂದು ಅವಕಾಶ ಮಾಡಿಕೊಡ್ತೀವಿ. ಸೊ ನಾವು ಇದನ್ನು ಎಲ್ಲ ಮಾಧ್ಯಮದವ್ರಿಗೆ ಹೇಳ್ತೀವಿ. ಲಾಂಗ್ ಟರ್ಮ್ ಬಗ್ಗೆ ಭಾಳ ದಯವಿಟ್ಟು ನಾವು ಕಂಡುಕೊಂಡು ಒಂದೇ ಒಂದು ದಯವಿಟ್ಟು ಇದ್ರ ಬಗ್ಗೆ ತಾವು ತಮ್ಮ ಮೂಲಕನೇ ಆಗಬೇಕಿದೆ. ಬೇರೆ ಎಲ್ಲೂ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ತಾವು ತಮ್ಮ ಬೆಳವಣಿಗೆ ಮೂಲಕ ದಯವಿಟ್ಟು ಎಲ್ಲ ಜನಕ್ಕೆ ತಿಳಿಸ್ಬೇಕಂತ ಕೇಳ್ಕೊತೀನಿ. ಇದಲ್ಲದೆ ಲಾಂಗ್ ಟರ್ಮ್ ಅಲ್ಲದೆ